ರಾಜ್ಯಕ್ಕೆ ಮೋದಿ ಭೇಟಿ ಬೆನ್ನಲ್ಲೇ ಕಾಂಗ್ರೆಸ್ನ ಚೊಂಬು ಪಾಲಿಟಿಕ್ಸ್ ಜೋರಾಗ್ತಾ ಹೋಗ್ತಾ ಇದೆ. ಮೋದಿ ವಿರುದ್ಧ ಚೊಂಬನ್ನ ಹಿಡ್ಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಮೋದಿ ಸಮಾವೇಶವನ್ನ ಮುಗಿಸ್ಕೊಂಡು ವಾಪಸ್ ಹೋಗುವಾಗ ಚೊಂಬು ಪ್ರದರ್ಶನಕ್ಕೆ ಯತ್ನಿಸಲಾಗಿದೆ. ಅಲ್ಲದೆ ಚಿಕ್ಕಬಳ್ಳಾಪುರದಲ್ಲಿ ಮೋದಿ ಇದ್ದಂತಹ ವೇದಿಕೆಯಲ್ಲಿಯೇ ದೇವೇಗೌಡರು ಜಾಹೀರಾತನ್ನ ತೋರಿಸಿ ಗುಡುಗಿದ್ದಾರೆ. ಎಲ್ಲದರ ಡೀಟೇಲ್ಸ್ ನೋಡ್ತಾ ಹೋಗೋಣ. ಲೋಕಸಮರ ಅಖಾಡದಲ್ಲಿ ಚೊಂಬು ಪಾಲಿಟಿಕ್ಸ್, ಖಾಲಿ ಚೊಂಬು ಹಿಡಿದು ಧರಣಿ, ಆಕ್ರೋಶ, ವಾಗ್ದಾಳಿ. ಮೋದಿ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರ ಪ್ರತಿಭಟನೆ. ಲೋಕಸಭಾ ಚುನಾವಣೆ ಪ್ರಚಾರಕ್ಕಾಗಿ ಕಾಲಿಗೆ ಚಕ್ರ ಕಟ್ಟಿಕೊಂಡವರಂತೆ ಪ್ರಧಾನಿ ಮೋದಿ ರಾಜ್ಯಕ್ಕೆ ಭೇಟಿ ಕೊಡ್ತಾ ಇದ್ದು ಪ್ರಚಾರ ಮಾಡ್ತಿದ್ದಾರೆ. ಈ ಮಧ್ಯೆ ಮೋದಿ ಸರ್ಕಾರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ನಾಯಕರು ವಿಭಿನ್ನ ಪ್ರತಿಭಟನೆ ಮಾಡಿದ್ದಾರೆ. ಕರ್ನಾಟಕಕ್ಕೆ ನರೇಂದ್ರ ಮೋದಿ ಸರ್ಕಾರ ಕೊಟ್ಟದ್ದು ಕೇವಲ ಖಾಲಿ ಚೊಂಬು ಅಂತ ಮೇಕ್ರೆ ಸರ್ಕಲ್ ಬಳಿ ಖಾಲಿ ಚೊಂಬು ಹಿಡಿದು ಪ್ರತಿಭಟಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಮತ್ತು ಶಾಸಕ ರಿಜ್ವಾನ್ ಅರ್ಷದ್ ಚೊಂಬು ಹಿಡಿದು ಬಿಜೆಪಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಮೇಕ್ರಿ ಸರ್ಕಲ್ ಬಳಿ ಪ್ರತಿಭಟನೆಗೆ ಬಂದಿದ್ದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಪ್ರತಿಭಟಿಸಲು ಅವಕಾಶ ಕೊಡದೆ ಪ್ರತಿಭಟಿಸಲು ತಂದಿದ್ದ ಚೊಂಬಿನ ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡ್ರು. ಮೋದಿ ಸರ್ಕಾರ ರೈತರಿಗೆ ಆದಾಯ ದ್ವಿಗುಣಗೊಳಿಸ್ತಾ ಇದೆ ಎಂದೇಳಿ ಚೊಂಬು ಕೊಟ್ಟಿದ್ದಾರೆ ಅಂತ ಹರಿಹಾಯ್ದ್ರು. We give 100 rupees to Government of India in taxes and Kannadigas get rupees 13 back only. Modi ji gives them chombu. When there is drought in the state for 6 months now, Modi ji gives us chombu. When Karnataka demands that in the 15th Finance Commission, Kannadigas have been denied 60,000 crores, Modi ji gives us chombu. ಇಡೀ ದೇಶದಲ್ಲೇ ಎರಡನೇ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ ರಾಜ್ಯ ನಮ್ಮದು. 4,30,000 ಕೋಟಿ ನಾವು ಟ್ಯಾಕ್ಸನ್ನು ಕಟ್ತೇವೆ. ನಮಗೆ ಬರೋದು ಎಷ್ಟು? 40,000-50,000 ಕೋಟಿ ವಾಪಸ್ ಕೊಡ್ತಾರೆ ಮೋದಿಯವರು. 2 ವರ್ಷದಲ್ಲಿ ಸತತವಾದಂಥ ಭೀಕರವಾದಂಥ ಬರ ಇದೆ. 200ಕ್ಕಿಂತ ಹೆಚ್ಚಿನ ತಾಲೂಕು ಬರ ಪೀಡಿತವಾಗಿದ್ದಾವೆ. ನಮಗೆ ಪರಿಹಾರ ಕೊಡಿ ಅಂತ ಹೇಳಿದ್ರು, ಕನ್ನಡಿಗರಿಗೆ ಪರಿಹಾರ ಕೊಟ್ಟಿಲ್ಲ. ಚಂಬು ತೋರಿಸದೆ ಇದ್ರೆ ಬರೀ ಏನು ತೋರಿಸ್ಬೇಕು? ಇತ್ತ ಬ್ಯಾಟರಾಯನಪುರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಚಿವ ಕೃಷ್ಣ ಬೈರೇಗೌಡ ನೇತೃತ್ವದಲ್ಲಿ ಚೊಂಬು ಹಿಡಿದು ಕಾಂಗ್ರೆಸ್ ಪ್ರತಿಭಟಿಸಿತು. ಬಿಜೆಪಿ ಸರ್ಕಾರ ಸಾಧನೆ ಶೂನ್ಯವಾಗಿದೆ, ಕನ್ನಡಿಗರಿಗೆ ಅನ್ಯಾಯ ಮಾಡಿದ್ದಾರೆ ಅಂತ ನ್ಯಾಯಕ್ಕಾಗಿ ಆಗ್ರಹಿಸಿದ್ರು. ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ತಕ್ಕ ಪಾಠ ಕಲಿಸಬೇಕು ಅಂತ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ರು. ಬೆಂಗಳೂರು ಸಮಾವೇಶದಲ್ಲಿ ಜಾಹೀರಾತು ಪ್ರದರ್ಶಿಸಿದ ಎಚ್ಡಿಡಿ. ಮೋದಿ ಸಾಗುವ ರಸ್ತೆಯಲ್ಲಿ ಕಾಂಗ್ರೆಸ್ನಿಂದ ಚೊಂಬು ಪ್ರದರ್ಶನ. ಸಮಾವೇಶದಲ್ಲಿ ವೇದಿಕೆ ಮೇಲೆ ಮೋದಿ ಜೊತೆ ಕೂತಿದ್ದ ದೇವೇಗೌಡರು ಕಾಂಗ್ರೆಸ್ ಸರ್ಕಾರ ನೀಡಿದ ಚೊಂಬು ಜಾಹೀರಾತನ್ನ ಪ್ರದರ್ಶಿಸಿದ್ರು. ಅಲ್ಲದೆ ಕಾಂಗ್ರೆಸ್ ಕೊಟ್ಟ ಖಾಲಿ ಚೊಂಬನ್ನ ಅಕ್ಷಯ ಪಾತ್ರೆಯನ್ನಾಗಿ ಮೋದಿ ಮಾಡಿದ್ದಾರೆ ಅಂತ ಹಾಡಿ ಹೊಗಳಿದ್ರು. ಇತ್ತ ಮೋದಿ ಸಮಾವೇಶ ವೇಳೆ ಕಾಂಗ್ರೆಸ್ ಹೈಡ್ರಾಮಾ ನಡೆಸಿದೆ. ಮೋದಿ ತೆರಳುವ ವೇಳೆ ಬೆಂಗಾವಲು ವಾಹನ ಬರ್ತಿದ್ದಂತೆ ಚೊಂಬು ಪ್ರದರ್ಶನಕ್ಕೆ ಯತ್ನಿಸಿದ ನಲ್ಪಾಡ್ ಮತ್ತು ಸ್ನೇಹಿತನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪೊಲೀಸರು ವಶಕ್ಕೆ ಪಡೆದಿದ್ದಕ್ಕೆ ಚೊಂಬು ಪ್ರದರ್ಶಿಸಬಾರ್ದಾ ಅಂತ ನಲ್ಪಾಡ್ ಪ್ರಶ್ನಿಸಿದ್ದಾರೆ. ನಂಬರ್ ಇಲ್ಲದ ಕಾರ್ನಲ್ಲಿ ಕಾದು ಕುಳಿತಿದ್ದ ನಲ್ಪಾಡ್ ಈ ವೇಳೆ ಚೊಂಬು ಹಿಡಿದು ತಂದಿದ್ದ ಒಟ್ಟು 8 ಜನರು ಚೊಂಬು ಪ್ರದರ್ಶಿಸಲು ಯತ್ನಿಸಿದ್ರು. ಮಾನ್ಯ ಪ್ರಧಾನಮಂತ್ರಿಗಳು ಕರ್ನಾಟಕದ ಜನತೆಗೆ ಚೊಂಬು ಕೊಟ್ಟಿದ್ದಾರೆ. ನಾನಿವತ್ತು ಚೊಂಬು ತೋರಿಸಿದ್ರೆ ಅವ್ರಿಗೆ ಭಯ ಆಗ್ತಾ ಇದೆ. ಸೊ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಭಯ ಪಡಿಸ್ಬೇಕಂದ್ರೆ ಚೊಂಬನ್ನು ತೋರಿಸ್ಬೇಕು. ರಾಜ್ಯದ ಯುವಕರಿಗೆ, ಕರ್ನಾಟಕದ ಯುವಕರಿಗೆ 2 ಕೋಟಿ ಕೆಲಸ ವರ್ಷಕ್ಕೆ. 10 ವರ್ಷ ಅವರು ಅಧಿಕಾರದಲ್ಲಿದ್ದಾರೆ. 20 ಕೋಟಿ ಕೆಲಸ ಎಲ್ಲಿದೆ? ಚೊಂಬು ಕೊಟ್ಟಿದ್ದಾರಾ? ಒಟ್ಟಾರೆ ಮೊದಲ ಹಂತದ ಲೋಕಸಭಾ ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇದ್ದು ಚೊಂಬು ಪಾಲಿಟಿಕ್ಸ್ ಜೋರಾಗ್ತಿದೆ. ಲೋಕೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.